ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಟಿ.ಎ. ನಾರಾಯಣಗೌಡರು ನಿನ್ನೆ ಕೋಲಾರ ಜಿಲ್ಲೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಆ ಪ್ರಯಾಣಕ್ಕೆ ಸಾಮಾನ್ಯ ಸಂಘಟನಾ ಕಾರ್ಯಕ್ರಮದ ಗಡಿಯನ್ನೇ ಮೀರಿ ಒಂದು ಮೃದುವಾದ ಮಾನವೀಯ ತಳಹದಿ ಸೇರಿಕೊಂಡಿತ್ತು. ಇತ್ತೀಚೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕುಟುಂಬದ ಇಬ್ಬರು ಸೇನಾನಿಗಳ ಅಕಾಲಿಕ ನಿಧನದಿಂದ ದುಃಖದ ನೆರಳು ಆವರಿಸಿದ್ದ ಕೋಲಾರ ಜಿಲ್ಲೆಯಲ್ಲಿ ಈ ಭೇಟಿ ಮೃತರ ಮನೆ ಮಂದಿಗೆ ಸಾಂತ್ವನ ನೀಡುವ, ನೋವಿನ ಮಧ್ಯೆ ಭರವಸೆಯ ಶಬ್ದ ಹಿಡಿಯುವ, ಸಂಕಷ್ಟದಲ್ಲಿ ಕೈ ಹಿಡಿಯುವ ಹೃದಯದ ಪ್ರತಿಕ್ರಿಯೆಯಾಗಿ ಪರಿಣಮಿಸಿತು. ಕೋಲಾರ ಘಟಕದ ಸದಸ್ಯರು ಆತ್ಮೀಯವಾಗಿ ಸ್ವಾಗತಿಸಿದ ಕ್ಷಣದಿಂದಲೇ ಈ ಭೇಟಿಗೆ ನೋವಿನ ತೀವ್ರತೆಯ ನಡುವೆ ನಾರಾಯಣಗೌಡರ ಮಾತೃ ಸ್ವಭಾವದ ಸ್ಪಷ್ಟ ಛಾಯೆ ಕಂಡುಬಂತು. ಇತ್ತೀಚೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕುಟುಂಬದ ಇಬ್ಬರು ನಿಸ್ವಾರ್ಥ ಕಾರ್ಯಕರ್ತರು ಹೃದಯಾಘಾತದಿಂದ ಅಕಾಲಿಕವಾಗಿ ನಮ್ಮನ್ನು ಅಗಲಿದ ವಿಚಾರ ನಾರಾಯಣಗೌಡರ ಗಮನಕ್ಕೆ ಬಂದ ತಕ್ಷಣವೇ ಅವರು ಯಾವುದೇ ವಿಳಂಬವಿಲ್ಲದೆ ಕೋಲಾರದ ಕಡೆಗೆ ಪ್ರಯಾಣ ಬೆಳೆಸಿದರು. ಕರವೇಗಾಗಿ 15 ವರ್ಷಗಳಿಗಿಂತ ಹೆಚ್ಚು ಕಾಲ ಮುಂಚೂಣಿಯಲ್ಲಿ ನಿಂತು ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿ ಹಲವು ಪ್ರಕರಣಗಳನ್ನು ಎದುರಿಸಿದ ಸೇನಾನಿ ಮೆಹಬೂಬ್, ಕೋಲಾರ ಜಿಲ್ಲಾ ಪ್ರಧಾನ ಸಂಚಾಲಕ ಅವರ ನಿಧನ ನಾರಾಯಣಗೌಡರಿಗೆ ಆಳವಾದ ದುಃಖ ತಂದಿತ್ತು. ನರಸಾಪುರದಲ್ಲಿರುವ ಅವರ ಮನೆಯನ್ನು ಭೇಟಿ ಮಾಡಿದಾಗ ಮನೆ ಮಂದಿಯ ಹೃದಯದಲ್ಲಿ ತುಂಬಿದ್ದ ನೋವು ಮೊದಲು ಅವರ ದೃಷ್ಟಿಗೆ ಬಂತು. ಅವರ ಚಿಕ್ಕ ಮಗಳು ಇನ್ನೂ ಶಾಲೆಗೆ ಸೇರುವ ವಯಸ್ಸಿನಲ್ಲಿರುವುದು ತಿಳಿದ ತಕ್ಷಣ ಆ ಮಗು ಎಲ್ಲಿಯವರೆಗೆ ಕಲಿಯುತ್ತದೆಯೋ ಅಲ್ಲಿಯವರೆಗೆ ಸಂಪೂರ್ಣ ವಿದ್ಯಾಭ್ಯಾಸದ ಜವಾಬ್ದಾರಿ ಸಂಘಟನೆಯದು ಎಂದು ಅವರು ಹೇಳಿದಾಗ ಅದು ಕೇವಲ ಹಣದ ನೆರವಲ್ಲ, ಕಷ್ಟದ ಸಮಯದಲ್ಲಿ ನಿಂತು ಬಲವಾದ ಧೈರ್ಯದ ಮಾತು ಆಗಿತ್ತು. 1 ಲಕ್ಷ ರೂಪಾಯಿ ಸಹಾಯ ನೀಡಿ ಕರವೇ ಕುಟುಂಬ ಯಾರನ್ನೂ ಒಂಟಿಯಾಗಿ ಬಿಡುವುದಿಲ್ಲ, ನಿಮ್ಮೊಂದಿಗೆ ನಾನು ಹಾಗೂ ಕರವೇ ಸದಾ ನಿಲ್ಲುತ್ತೇವೆ ಎಂಬ ಭರವಸೆಯ ಮಾತು ಮನೆ ಮಂದಿಗೆ ಹೊಸ ಶಕ್ತಿ ತುಂಬಿತು. ಅದೇ ರೀತಿ 2 ದಶಕಗಳಿಗಿಂತ ಹೆಚ್ಚು ಕಾಲ ಸಂಘಟನೆಯಲ್ಲಿ ಸಕ್ರಿಯವಾಗಿದ್ದು ಅನೇಕ ಹೋರಾಟಗಳಲ್ಲಿ ಮುನ್ನಡೆಸಿದ ಎನ್ ಲೋಕೇಶ್, ಕೋಲಾರ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಅವರ ನಿಧನ ನಾರಾಯಣಗೌಡರ ಮನಸ್ಸಿಗೆ ಮತ್ತೊಂದು ಆಘಾತವಾಯಿತು. ದಿಣ್ಣೆ ಹೊಸಳ್ಳಿಯಲ್ಲಿರುವ ಅವರ ಮನೆ ತಲುಪಿದಾಗ ಕುಟುಂಬ ದುಃಖದ ಆಘಾತದಲ್ಲಿ ನಿಂತಿದ್ದ ಕ್ಷಣದಲ್ಲಿ ಅವರು ಸಮಾಧಾನದ ಮಾತು ಹೇಳಿ ಈ ಇಬ್ಬರು ಮಕ್ಕಳು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸುವ ಪ್ರತಿಯೊಂದು ಹಂತಕ್ಕೂ ಕರವೇ ಸಂಘಟನೆ ಸಂಪೂರ್ಣ ಜವಾಬ್ದಾರಿ ಹೊರುತ್ತದೆ ಎಂದು ಹೇಳಿದರು. ಪಿಯುಸಿ ಹಾಗೂ 7ನೇ ತರಗತಿಯಲ್ಲಿ ಓದುತ್ತಿರುವ ಇಬ್ಬರು ಮಕ್ಕಳಿಗೆ 1 ಲಕ್ಷ ರೂಪಾಯಿ ನೀಡುತ್ತಾ, ನಿಮ್ಮ ತಂದೆ ಕರವೇಗಾಗಿ ಹೋರಾಟ ಮಾಡಿದ ಪ್ರತಿಯೊಂದು ಕ್ಷಣ ನಮ್ಮ ಮನಸ್ಸಿನಲ್ಲಿ ಋಣವಾಗಿ ಉಳಿದಿದೆ. ಆ ಋಣಕ್ಕೆ ತಕ್ಕಂತೆ ನಿಮ್ಮ ಮಕ್ಕಳ ಭವಿಷ್ಯವನ್ನು ನಾವು ಕಾಪಾಡುತ್ತೇವೆ ಎಂದು ದೃಢಪಡಿಸಿದರು. ವೇದಿಕೆಯ ಕೋಲಾರ ಜಿಲ್ಲಾ ಮುಖಂಡರುಗಳ ಹೃದಯಾಘಾತದಿಂದ ಇಬ್ಬರು ನಮ್ಮ ಜಿಲ್ಲಾ ಮುಖಂಡರುಗಳು ಸಾವನ್ನಪ್ಪಿದ್ರು. ಅವರ ಕುಟುಂಬವನ್ನು ನಾನು ನೋಡಬೇಕು, ಭೇಟಿ ಮಾಡಬೇಕು ಅಂತ ಹೇಳಿ ಇವತ್ತು ಕೋಲಾರಕ್ಕೆ ಬಂದಂಥದ್ದು. ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಭಾರಿ ವರ್ಷಗಳಿಂದ ಕನ್ನಡ, ಕನ್ನಡಿಗ, ಕರ್ನಾಟಕ ಹೋರಾಟದಲ್ಲಿ ಭಾರಿ ಸಕ್ರಿಯವಾಗಿ ಎಲ್ಲ ಚಳವಳಿಯಲ್ಲಿ ಮುಂಚೂಣಿಯಲ್ಲಿದ್ದಂಥ ಇಬ್ರು ಗೆಳೆಯರು, ಲೋಕೇಶ್ ಮತ್ತು ಮಹಬೂಬ್ ಇಬ್ರುವೆ. ಅವರಿಬ್ರು ಕುಟುಂಬವನ್ನ ನಾನಿವತ್ತು ಭೇಟಿ ಮಾಡಿದ್ದೀನಿ. ಮಹಬೂಬ್ ಅವರಿಗೆ 1 ಹೆಣ್ಣು ಮಗು, ಲೋಕೇಶ್ ಅವರಿಗೆ 2 ಗಂಡು ಮಕ್ಕಳು. ಅವ್ರ್ಯಾರು ಶ್ರೀಮಂತರು ಮಕ್ಕಳಲ್ಲ, ಯಾರು ಶ್ರೀಮಂತರಲ್ಲ. ಕನ್ನಡ ಚಳವಳಿಗಾಗಲಿ ಯಾವುದೇ ಚಳವಳಿಗಾಗಲಿ ಚಳವಳಿಯಲ್ಲಿ ಪಾಲ್ಗೊಳ್ಳುವಂತರು ಬಹುತೇಕ ಇಲ್ಲ ಕಡು ಬಡವರಾಗಿರ್ತಾರೆ, ಇಲ್ಲ ಮಧ್ಯಮ ವರ್ಗದ ಸಮುದಾಯ ಆಗಿರುತ್ತೆ. ಹಾಗಾಗಿ ಆ ಮಧ್ಯಮ ವರ್ಗದ ಮತ್ತು ಕಡು ಬಡವರೇ ಎಲ್ಲ ಚಳವಳಿಯಲ್ಲಿ ಪಾಲ್ಗೊಳ್ಳೋದು. ಲೋಕೇಶ್ ಮಹಬೂಬು ಇಬ್ಬರೂ ಸಹ ಕೋಲಾರ ಜಿಲ್ಲೆಯಲ್ಲಿ ಇಲ್ಲಿ ಚಳವಳಿಗಾಗಲಿ ಕರ್ನಾಟಕದ ಯಾವ ಮೂಲೆಯಲ್ಲಿ ಕನ್ನಡ, ಕನ್ನಡಿಗ, ಕರ್ನಾಟಕಕ್ಕೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಅವರೆಲ್ಲರೂ ಚಳವಳಿಯಲ್ಲಿ ಮುಂಚೂಣಿಯಲ್ಲಿ ಬಹುಶಃ ಬೆಳಗಾವಿವರೆಗೂ, ಬೆಳಗಾವಿ ಗಡಿ ವಿಚಾರ ಬಂದಾಗ ಬೆಳಗಾವಿವರೆಗೂ ಅವರಿಬ್ರು ಬಂದು ಆ ಚಳವಳಿಯಲ್ಲಿ ಪಾಲ್ಗೊಂಡಂತು. ಕಾವೇರಿ ಚಳವಳಿ ಇರಬಹುದು, ಮತ್ತೆ ಬೆಳಗಾವಿಯ ಗಡಿ ಚಳವಳಿ ಇರಬಹುದು,
ಬೆಂಗಳೂರಲ್ಲಿ ನಡೆದಂತ ಅನೇಕ ಸಂದರ್ಭದಲ್ಲಿ ಚಳವಳಿಗಳಲ್ಲಿ ಅವರು ಭಾರಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಬದ್ಧತೆಯಿಂದ ಪಾಲ್ಗೊಳ್ತಿದ್ದವರು. ಅವರಿಬ್ರು ಇವತ್ತು ನಾವು ಅವ್ರನ್ನ ಕಳ್ಕೊಂಡಿದ್ದೀವಿ. ಅವರಿಲ್ಲ ಅಂತ ಹೇಳಿ ಆ ಕುಟುಂಬವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ದೂರ ಉಳಿಸ್ಲಿಕ್ಕೆ ಇಷ್ಟಪಡಲ್ಲ. ಅದು ಯಾರೇ ಆಗಿರಲಿ, ಯಾವುದೇ ಕನ್ನಡ ಪರವಾಗಿ ಹೋರಾಟ ಮಾಡಿದಂತ ಹೋರಾಟಗಾರರು ಏನಾದರೂ ಈ ಥರದ್ದು ತೊಂದರೆಗಳಾದಾಗ ನಾನು ಅವ್ರ ಮನೆಗಳಿಗೆ ಭೇಟಿ ಕೊಟ್ಟಿದ್ದೀನಿ. ಇಡೀ ಕರ್ನಾಟಕದ ರಾಜ್ಯದ ಯಾವುದೇ ಮೂಲೆಯಲ್ಲಿ ಇದ್ರೂ ಸಹ ನಾನು ಹೋಗಿ ಅವ್ರನ್ನ ಭೇಟಿ ಮಾಡಿ ನನ್ನ ಕೈಲಾದಂಥ ಸಹಾಯವನ್ನ ಮಾಡಿದ್ದೀನಿ. ಹಾಗೆ ಇವತ್ತೂ ಸಹ ಆ ಎರಡೂ ಕುಟುಂಬಗಳನ್ನ ಭೇಟಿ ಮಾಡಿದ್ದೀನಿ. ಆ ಕುಟುಂಬ ಜೊತೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜೊತೆಯಲ್ಲಿ ಇರುತ್ತೆ, ಕಷ್ಟದಲ್ಲಿ ಜೊತೆಯಲ್ಲಿ ಇರುತ್ತೆ. ಮತ್ತು ಅವೆರಡೂ ಕುಟುಂಬದ 3 ಮಕ್ಕಳಿಗೂ ಸಹ ಶಿಕ್ಷಣಕ್ಕೆ ಏನು ಅಗತ್ಯವಾದ ಆರ್ಥಿಕ ಸಹಾಯವನ್ನ ಮಾಡಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಅದರ ಜವಾಬ್ದಾರಿಯನ್ನು ಹೊತ್ಕೊಂಡಿದೆ. ಆ ಮಕ್ಕಳು ಎಲ್ಲಿವರೆಗೂ ಓದಲಿಕ್ಕೆ ಸಾಧ್ಯ ಆಗುತ್ತೋ ಅಲ್ಲಿವರೆಗೂ ಕರ್ನಾಟಕ ರಕ್ಷಣಾ ವೇದಿಕೆ ಆ ಮಕ್ಕಳನ್ನ ಓದಿಸುವಂಥದ್ದು ಆಗುತ್ತೆ. ಕರವೇ ಕುಟುಂಬದ ಸದಸ್ಯರು ನಾರಾಯಣಗೌಡರನ್ನು ಮಾತೃ ಹೃದಯ ನಾಯಕ ಎಂದು ಕರೆಯುವುದಕ್ಕೆ ಕಾರಣ ಈ ಒಂದು ದಿನದ ಘಟನೆಗಳಲ್ಲೇ ಸ್ಪಷ್ಟವಾಗಿತ್ತು. ಹೋರಾಟಗಳಲ್ಲಿ ಜೈಲಿನೊಳಗಿದ್ದ ಕ್ಷಣಗಳಿಂದ ಹಿಡಿದು ಗಾಯಗೊಂಡಾಗ ಆಸ್ಪತ್ರೆಗೆ ಧಾವಿಸುವ ಘಟನೆಗಳವರೆಗೆ ನೋವಿನ ದಿನಗಳಲ್ಲಿ ಬೆನ್ನು ತಟ್ಟುವವರಾಗಲಿ, ಸಂಕಷ್ಟ ಬಂದಾಗ ನಾನಿದ್ದೇನೆ ಎಂದು ಕೈ ಹಿಡಿಯುವವರಾಗಲಿ, ಇಂಥ ಹೃದಯ ಸಹಜ ನೆರವಿಗೆ ಎಂದಿಗೂ ಹಿಂದೇಟು ಬಾರದ ನಾಯಕರು ಸಂಘಟನೆಯಲ್ಲಿ ಅಪರೂಪ. ಸೇವೆ ಸಲ್ಲಿಸಿ ಅಕಾಲಿಕವಾಗಿ ಅಗಲಿದವರ ಕುಟುಂಬಗಳು ಅನಿಶ್ಚಿತತೆಯಲ್ಲಿ ನಿಂತಾಗ ಅವರನ್ನು ತಾಯಿಯ ಮಿಡಿತದಂತೆ ಮೈಗೂಡಿಸಿಕೊಂಡು ಮಕ್ಕಳ ಭವಿಷ್ಯದಿಂದ ಹಿಡಿದು ಮನೆಯ ನೆಮ್ಮದಿಯವರೆಗೂ ಜವಾಬ್ದಾರಿ ಹೊತ್ತುಕೊಳ್ಳುವ ನಾರಾಯಣಗೌಡರ ನಡೆ ನೋಡುವವರ ಮನದಲ್ಲೇ ಗೌರವ ಮತ್ತು ಕಣ್ಣೀರನ್ನು ಮೂಡಿಸಿತು. ಈ ಭೇಟಿಯೊಳಗೆ ಕಾಣಿಸಿಕೊಂಡ ನಾರಾಯಣಗೌಡರ ಮಾನವೀಯತೆ, ಅವರ ನಾಯಕತ್ವದ ಗಂಭೀರತೆ ಮತ್ತು ಕರವೇ ಕುಟುಂಬದ ಮೇಲೆ ಇರುವ ನಿಷ್ಠೆ ಇವು ಓದುತ್ತಾ ಹೋದಂತೆ ಕಣ್ಣ ಮುಂದೆ ಜೀವಂತವಾಗಿ ನಿಲ್ಲುತ್ತವೆ. ಹೋರಾಟಗಾರರ ಸೇವೆ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಕರವೇ ಯಾರನ್ನೂ ಮಧ್ಯದಲ್ಲಿ ಬಿಟ್ಟು ಹೋಗುವುದಿಲ್ಲ. ಸಂಕಷ್ಟದಲ್ಲಿರಲಿ ಸಂಭ್ರಮದಲ್ಲಿರಲಿ ಕರವೇ ಕುಟುಂಬ ಒಂದೇ ಎಂಬ ನಂಬಿಕೆಯನ್ನು ನಾರಾಯಣಗೌಡರು ತಮ್ಮ ನಡೆ, ಮಾತು ಮತ್ತು ಮನಸ್ಸಿನ ಮೂಲಕ ಮತ್ತೊಮ್ಮೆ ದೃಢಪಡಿಸಿದರು. ಈ ಕಾರಣಕ್ಕೆ ಅವರು ಕೇವಲ ರಾಜ್ಯಾಧ್ಯಕ್ಷರಲ್ಲ, ಕರವೇ ಕುಟುಂಬಕ್ಕೆ ನಿಂತವರ ಜೀವ ತುಂಬುವ ಮಾತೃಹೃದಯದ ನಾಯಕ.